ನಮಸ್ಕಾರ ಗೆಳೆಯರೇ. ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿರಲಿದೆ. ಕಾಂತಲಕ್ಷ್ಮಿ ಮತ್ತು ಮೋನಿಕಾ ಇಬ್ಬರು ವಿವೇಕ್ ಅವರ ಮನೆಗೆ ಬರ್ತಾರೆ. ಅವರು ಬಂದ ತಕ್ಷಣ ಚಂಚಲ ತುಂಬ ಕೋಪ ಮಾಡಿಕೊಂಡು, ಇವತ್ತು ನಮ್ಮ ಮನೆಗೆ ಇಂತಹ ಪರಿಸ್ಥಿತಿ ಬರಲು ಮತ್ತು ಇದೆಲ್ಲ ಆಗುತ್ತಿರುವುದಕ್ಕೆ ಈ ಮೋನಿಕಾನೇ ಕಾರಣ ಎಂದು ಜಗಳ ಶುರು ಮಾಡ್ತಾಳೆ. ಆಗ ಗೌರಿ ಮಧ್ಯೆ ಪ್ರವೇಶಿಸಿ ಮೋನಿಕಾ ಪರವಾಗಿ ನಿಂತು, ಬರೀ ಮೋನಿಕಾ ಅಕ್ಕ ಮಾತ್ರ ತಪ್ಪು ಮಾಡಿಲ್ಲ, ತಪ್ಪು ಮಾಡಿರೋದು ಅನಿಕೇತ್ ಅಂತ ಮರೆತು ಹೋಗಿದ್ದೀರಾ ಅನಿಸುತ್ತೆ, ಸರಿಯಾಗಿ ನೆನಪು ಮಾಡಿಕೊಳ್ಳಿ ಎಂದು ಚಂಚಲಾಗೆ ಟಂಗ್ ನೀಡುತ್ತಾಳೆ. ಇದರಿಂದ ಕೋಪಗೊಳ್ಳುವ ಚಂಚಲ, 3 ಜನ ಅಕ್ಕ ತಂಗಿಯರು ಗೌರಿ, ಮೋನಿಕಾ, ಚಿನ್ಮಯಿ ಯಾವುದೇ ಖರ್ಚಿಲ್ಲದೆ ಈ ಮನೆಗೆ ಸೊಸೆಯಾಗಿ ಬರಲು ನಾಟಕ ಮಾಡುತ್ತಿದ್ದೀರಾ. ಮುಂದೊಂದು ದಿನ ಚಿನ್ಮಯಿನೂ ಈ ಮನೆ ಕವಿನ ಪ್ರೀತಿಸಿ ಸೊಸೆಯಾಗಿ ಬರಬಹುದು ಎಂದು ಬಾಯಿಗೆ ಬಂದಂತೆ ಮಾತನಾಡ್ತಾಳೆ. ಆಗ ಗೌರಿ ಸಿಟ್ಟಿನಿಂದ, ಸಾಕು ನಿಲ್ಲಿಸಿ ಮೋನಿಕಾ ಅಕ್ಕ, ಈ ಮನೆ ಸೊಸೆಯಾಗುತ್ತಿರುವುದು ಅನಿಕೇತ್ ಮಾಡಿದ ತಪ್ಪಿನಿಂದ, ಇಷ್ಟ ಬಂದ ಹಾಗೆ ಮಾತನಾಡಬೇಡಿ ಎಂದು ಎಚ್ಚರಿಕೆ ನೀಡ್ತಾಳೆ. ಆದರೂ ಚಂಚಲ, ನಾನಂತೂ ಈ ಮದುವೆಗೆ ಒಪ್ಪಲ್ಲ, ಈಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇನ್ಸ್ಪೆಕ್ಟರಿಗೆ ಇವರೆಲ್ಲ ನಮಗೆ ಮೋಸ ಮಾಡುತ್ತಿದ್ದಾರೆ ಅಂತ ದೂರು ನೀಡುತ್ತೇನೆ ಎಂದು ಬೆದರಿಸ್ತಾಳೆ. ಆಗ ವಿವೇಕ್ ಉಲ್ಟಾ ಹೊಡೆದು, ಸರಿಯಮ್ಮ, ನೀನಲ್ಲ, ಮೊದಲು ನಾನೇ ಹೋಗಿ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಡಬೇಕು, ಯಾಕಂದರೆ ಮೋನಿಕಾ ನನ್ನನ್ನು ಮದುವೆಯಾಗಬೇಕಿತ್ತು, ಆದರೆ ಅನಿಕೇತ್ ನಾಟಕ ಮಾಡಿ ಅವಳನ್ನು ಮದುವೆ ಬಿಟ್ಟು ಮನೆ ಬಿಟ್ಟು ಹೋಗುವಂತೆ ಮಾಡಿದ. ಆಮೇಲೆ ನೀವೇ ಗೌರಿಯನ್ನು ತಂದು ನನ್ನ ಜೊತೆ ಮದುವೆ ಮಾಡಿಸಿದ್ರಿ, ಇದಕ್ಕೆಲ್ಲ ಕಾರಣ ನೀವೇ ಅಲ್ವಾ ಎಂದು ಚಂಚಲಂಗೆ ಸರಿಯಾಗಿ ತರಾಟೆಗೆ ತೆಗೆದುಕೊಳ್ತಾನೆ. ಅನಿಕೇತ್ ಕೂಡ ಚಂಚಲನ್ಗೆ, ಅಮ್ಮ ಈಗ ಸುಮ್ಮನಿರು, ಇಲ್ಲದಿದ್ದರೆ ನಮಗೆ ಈ ಮನೆಯಲ್ಲಿ ಜಾಗ ಇರಲ್ಲ ಎಂದು ಸಮಾಧಾನ ಮಾಡ್ತಾನೆ. ಅಷ್ಟರಲ್ಲಿ ಪುರೋಹಿತರು ಬಂದು ಜಾತಕ ನೋಡಿ, ಈ ವಾರದಲ್ಲಿ ಒಂದು ಒಳ್ಳೆಯ ಮುಹೂರ್ತವಿದೆ, ನಾಡಿದ್ದೇ ಮದುವೆ ಮಾಡಿದರೆ ಇವರ ಜೀವನ ತುಂಬ ಚೆನ್ನಾಗಿರುತ್ತದೆ ಎಂದು ಹೇಳ್ತಾರೆ. ದೀನ ಬಂದು ಅವರು, ಕೇವಲ 2 ದಿನ ಬಾಕಿ ಇದೆ, ನಾವೇ ಎಲ್ಲ ಜವಾಬ್ದಾರಿ ತಗೊಂಡು ಮದುವೆ ತಯಾರಿ ಮಾಡಿಕೊಳ್ಳೋಣ. ಕಾಂತಲಕ್ಷ್ಮಿ ಅವರೇ, ನೀವು ಕೇವಲ ಮೋನಿಕಾನ ಮದುವೆ ಮಂಟಪಕ್ಕೆ ಕರ್ಕೊಂಡು ಬಂದರೆ ಸಾಕು, ಇನ್ನುಳಿದ ಖರ್ಚು ತಯಾರಿ ಎಲ್ಲವನ್ನು ನಾವೇ ನೋಡಿಕೊಳ್ತೇವೆ ಎಂದು ಹೇಳ್ತಾಳೆ. ಇದನ್ನು ಕೇಳಿ ಮೋನಿಕಾ ಮನಸ್ಸಿನಲ್ಲೇ, ಅನಿಕೇತ್ ಹೇಳಿದಂತೆ ನನ್ನ ಮದುವೆ ವಿವೇಕ್ ಗೌರಿ ಮದುವೆಯ ಥರನೇ ತುಂಬ ಅದ್ಧೂರಿಯಾಗಿ ನಡೆಯುತ್ತದೆ ಎಂದು ಖುಷಿ ಪಡ್ತಾಳೆ. ಆದರೆ ಅಷ್ಟರಲ್ಲಿ ಸರಿತಾ, ಮದುವೆ ತುಂಬ ಅದ್ಧೂರಿಯಾಗಿ ಮಾಡುವುದು ಬೇಡ, ಕೇವಲ ಮನೆಯವರು ಇದ್ದರೆ ಸಾಕು ಎಂದು ಟ್ವಿಸ್ಟ್ ಕೊಡುತ್ತಾಳೆ. ಗೌರಿ ಕೂಡ ಇದಕ್ಕೆ ಧ್ವನಿಗೂಡಿಸಿ, ಹೌದು, ಈಗಾಗಲೇ ರಿಸೆಪ್ಷನ್ನಲ್ಲಿ ಮೀಡಿಯಾದವರು ಸಾಕಷ್ಟು ಪ್ರಶ್ನೆ ಕೇಳಿದ್ದಾರೆ, ವಿವೇಕ್ನನ್ನು ಮದುವೆಯಾಗಬೇಕಿದ್ದವಳು ಅನಿಕೇತ್ನನ್ನು ಯಾಕೆ ಮದುವೆಯಾಗುತ್ತಿದ್ದಾಳೆ ಎಂದು ಮತ್ತೆ ಪ್ರಶ್ನೆ ಕೇಳಿದರೆ ಉತ್ತರಿಸುವುದು ಕಷ್ಟ, ಹಾಗಾಗಿ ಬೇರೆ ಯಾರೂ ಬೇಡ, ನಮ್ಮ 2 ಕುಟುಂಬದವರು ಮಾತ್ರ ಇದ್ದು ಮದುವೆ ಮಾಡೋಣ ಎನ್ನುತ್ತಾಳೆ. ದೀನಬಂಧು ಮತ್ತು ಕಾಂತಲಕ್ಷ್ಮಿ ಇದಕ್ಕೆ ಒಪ್ಪಿಕೊಳ್ತಾರೆ. ಇದರಿಂದ ಮೋನಿಕಾಂಗೆ ತೀವ್ರ ಕೋಪ ಬರುತ್ತದೆ. ಅವಳು ಮನಸ್ಸಿನಲ್ಲೇ, ಗೌರಿ, ನೀನು ಬೇಕು ಅಂತಲೇ ನನ್ನ ಮದುವೆ ಅದ್ಧೂರಿಯಾಗಿ ಆಗಬಾರ್ದು, ನಾನು ಈ ಮನೆ ಸೊಸೆ ಅಂತ ಯಾರಿಗೂ ಗೊತ್ತಾಗಬಾರ್ದು ಅಂತ ಈ ನಾಟಕ ಆಡುತ್ತಿದ್ದೀಯ ಅಲ್ವಾ, ಮೊದಲು ನಾನು ಈ ಮನೆಗೆ ಸೊಸೆಯಾಗಿ ಕಾಲಿಡಲಿ, ಆಮೇಲೆ ನನ್ನ ಆಟ ಶುರು ಮಾಡ್ತೀನಿ, ನಾನೇನು ಅಂತ ನಿನಗೆ ತೋರಿಸ್ತೀನಿ ಎಂದು ರೊಚ್ಚಿಗೇಳ್ತಾಳೆ. ಸದ್ಯಕ್ಕೆ ಮದುವೆಯಾಗುವುದು ಮುಖ್ಯ ಎಂದು ಸುಮ್ಮನಿರುತ್ತಾಳೆ. ಕೊನೆಯಲ್ಲಿ ಅನಿಕೇತ್ ಕೂಡ ಕೋಪದಿಂದ, ನೀನು ಈ ಮನೆ ಸೊಸೆ ಆಗಲು ಎಷ್ಟೇ ನಾಟಕ ಆಡಿದರೂ ಈ ಮದುವೆ ಹೇಗೆ ನಡೆಯುತ್ತೆ ಅಂತ ನಾನು ನೋಡ್ತೀನಿ, ನಾನು ಅಂದ್ಕೊಂಡ ಹಾಗೆ ಎಲ್ಲವೂ ನಡೆಯುತ್ತೆ ಎಂದು ಮನಸ್ಸಿನಲ್ಲೇ ಕುತಂತ್ರದ ಯೋಚನೆ ಮಾಡ್ತಾನೆ. ಇಲ್ಲಿಗೆ ಇಂದಿನ ರೋಚಕ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಗಳಲ್ಲಿ ಏನೇನು ಆಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರು ಚಾನಲ್ ನೋಡ್ತಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.